ನನ್ನ ಮಾನ ಮರುವದಿ ಕಳಿಯಕ್ಕೆ ಅಂತಾನೆ ನೀವು ಹುಟ್ಟಿದೀನಿಲ್ಲ ನೀನು ಲೋಪ ಅಂತ ತಕೊಂಬಂದು ಮಾಡ್ತೀನಿ ಸುಮ್ಕೆ ಬಿಟ್ಬಿಡ್ತೀನಿಲ್ಲ ಆ ಎಲ್ಲಾರ ಹತ್ರ ದುಡ್ಡು ಕಿತ್ಕೊಂಡು ಅಲ್ಲಿ ನಮ್ಮನೆ ಮುಂದಕ್ಕೆ ಬರೋದು ಎಲ್ಲವರನ್ನು ಎಂಟ್ರಗಳೆಲ್ಲ ಬಂದು ನಮ್ಮನೆ ಮುಂದಕ್ಕೆ ಜಗಳ ಮಾಡೋದು ಮಾನ ಮರುವದಿ ಬಿಟ್ರ ನೀನು ಮಾನ ಮರುವದಿ ಇದ್ದಿದ್ರೆ ನೀನು ಹಿಂಗ್ಯಾಕೆ ಆಡ್ತಿದ್ದೆ ಮೂರು ಬಿಟ್ಬಿಟ್ಟು ನನ್ನ ಮಗನೇ ಹಿಂಗ ಆಡ್ತಿರ್ಲಿಲ್ಲ ನೀನು ಅಲ್ಲ ಕಂಡ್ಲ ಆ ಸಾವುಕಾರನ್ ದುಡ್ಡು ಎಲ್ಲನೂ ಖರ್ಚು ಮಾಡಿಸ್ಬಿಟ್ಟು ನೀನು ಎಂತ ಕೆಲಸ ಮಾಡಿದ್ಯಾ ಕುಡಿಸ್ಬಿಟ್ಟು ಲೋಪರನ್ ತಕೊಂಬಂದು ನನ್ನ ಮನ್ ತಕ್ ಬಂದವನಿ ಕೊಡು ದುಡ್ಡ ಅಂತ ಹೇಳ್ಬಿಟ್ಟು ಲೋಪರ್ ನನ್ನ ಮಗನೇ ಏ ಹೋಗೆ ಕಂಡಿವ್ನಿ ಓ ಏನ್ ಎಲ್ಲರೂ ಇಡ್ರಿಸ್ಬಿಡ್ತಾರೆ ಇವಳಿಗೆ ಬಂದ್ಬಿಟ್ಟು ನಾನು ಹೆಂಗೋ ನನ್ನ ದುಡ್ಡು ನಾನು ಸಂಪಾದನೆ ಮಾಡ್ಕೊತಾ ಇವ್ನಿ ನಿನಗೆ ಹಾಕ್ಲೇಬೇಕು ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದು ನಾನು ತಾನೇ ನೀನು 10 ರೂಪಾಯಿ ಬುಚ್ಚಕ್ಕಿಲ್ಲ ನೀನು ಮನೆ ಹೇಳಿ ನಾನು ಸಾವುಕಾರನ್ ತಗನ ಇಸ್ಕೊತೀನಿ ಎಂಟ್ರ ತಗನ ಇಸ್ಕೊತೀನಿ ನಿಂತವೇನು ಇಸ್ಕೊಂತಿಲ್ವಲ್ಲ ನಿಂತಾಗ ಇಸ್ಕೊಂಡಾಗ ಮಾತಾಡು ನಾನು ಕುಡಿಯಕ್ಕೆ ಯಾರು ತಗೋನ ಇಸ್ಕೊತೀನಿ ನಿನ್ಗೆ ಎಲ್ಲೇ ಬಂದಿರೋದು ನೋಡುವ ನನ್ನ ತಾಂಟಕ್ಕೆ ಬಂದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ ಒಯ್ತಾ ಇರು ಸುಮ್ಕಿರಿನಿಯ ನಾನೇ ಹಂಗೆ ಕೇಳ್ತೀನೇನೆ ನಿನ್ ಬೀಸಕ್ಕೆ ಬಂದ್ಬಿಟ್ಟು ನಿಮ್ಮ ಅಮ್ಮನ ತಗ ದುಡ್ಡು ಕೇಳೋದ್ನೇನೆ ನಾನು ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ಉದ್ದಾರ ಹಾಕಿಲ್ಲ ಕಣ್ಣ ನೀನು ಉದ್ದಾರ ಹಾಕಿಲ್ಲ ನೀನು ಹಾಳಾಗೋಯ್ತ್ಯಾ ಎಲ್ಲರೂ ಬಂದು ನನ್ನ ಹತ್ರ ಮುಂದೆ ಸಾಯ್ತಾವ ಸುಮ್ಕೆನೆನಿಯ ಪಾರಿ ಅಯ್ಯೋ ಏಳೆ ಯಾಕೆ ಬೆಳಗ್ಗೆನೆ ಗಂಡನಿಗೆ ಕ್ಲಾಸ್ ತಕೊಬಿಟ್ಟಿದ್ಯಲ್ಲೇ ನೋಡೆ ಯೋನ್ ಮಾಡ್ಲಿ ನೋಡೆ ಲೋಪರ್ ನನ್ನ ಮಗ ನನ್ನ ಗಂಡ ಆ ಸಾವುಕಾರ ನೀನ್ ಕೊಟ್ಟಿದ್ದಲ್ಲ ಕೂಲಿ ಕೊಟ್ಟಿದ್ದಂತಲ್ಲ ಆ ಕೂಲಿ ದುಡ್ಡ ಸಾವುಕಾರ ಮಾನ ಮರುವದಿನ ತಗೊಂಡು ಹೋಯ್ತಾ ಇದ್ರೆ ಮಂತಕ್ಕೆ ಇದು ಅಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಈ ನನ್ನ ಮಗ ಹೋಗ್ಬಿಟ್ಟು ನಯಸ್ ಮಾಡ್ಬಿಟ್ಟು ಎಲ್ಲ ಕುಡ್ದಾಕ್ಬಿಟ್ಟು ಅವ್ನ ದುಡ್ಡ ಅದಕ್ಕೆ ಆವಯ್ಯ ಬೆಳಗ್ಗೆ ಬಂದ್ಬಿಟ್ಟು ಅಯ್ಯೋ ನನ್ನ ಹೆಂಡ್ರು ಬೈತಾಳೆ ನನಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ನನ್ನ ತಾಗ ಬಂದ್ಬಿಟ್ಟು ಕುಂತ್ಕೊಂಡವನಿ ನಾನು ಎಲ್ಲಿಂದ ತಂದು ಕೊಡ್ಲಿ ಹೇಳೆ ಎಲ್ಲಿಂದ ತಂದು ಕೊಡ್ಲಿ ಅಯ್ಯೋ ಈ ನನ್ನ ಮಗಂಗೆ ಎಷ್ಟು ಉಗುತ್ರು ಅಷ್ಟೇನಿ ಆ ಕಮಲಕ್ಕ ಆಯಕ್ಕ ಎಲ್ಲಾವಳು ಮಂತಾಗ ಬಂದು ನನ್ನ ಗಂಡನ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟು ದುಡ್ಡು ಕುಡಿದ್ಬಿಟ್ಟವನಂತೆ ದುಡ್ಡು ವಾಪಸ್ ಕೊಡು ಅಯ್ಯೋ ಸಾಕಾಗೈತಿ ಬೆಳಿಗ್ಗೆ ಏನಿಯಾ ಸಾವುಕಾರ ಮಂತಾಗ ಬಂದಿದ್ದೆ ಗೊತ್ತೇನೆ ಅವನ್ಗೇನ್ ಬಂದೈತಿ ದೊಡ್ಡ ಪತ್ತು ಸಾವುಕಾರ ಬಂದಿದ್ದು ಹೂನೆ ಮಂತಾಗ ಬಂದ್ಬಿಟ್ಟು ದುಡ್ಡು ಕೊಟ್ರೇನೆ ಅಂತ ಕುಂತವನಿ ನಾನೆಲ್ಲಿಂದ ತಗೊಂಡ್ಬಂದು ಕೊಡ್ಲಿ ಅಪ್ಪಂಗೆ ಕುಡಿಯಕ್ ಕೊಡು ಅಂತ ಹೇಳ್ಬಿಟ್ಟು ನಾನೇನಾರ ಹೇಳಿದ್ನೆ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಏನ್ ಬಂದಿರೋ ದೊಡ್ಡ ಪತ್ತು ಅಯ್ಯೋ ನನಗೂ ಸಾಕಾಗೋಗ್ಬಿಟ್ಟೈತೆ ಕಣ್ಲೆ ನನಗಂತೂ ಸಾಕಾಗೋಗ್ಬಿಟ್ಟೈತೆ ಎಲ್ಲೇ ಈಸ್ ದಿನ ಕಾಣಿಸ್ತಿರ್ಲಿಲ್ಲ ಅಯ್ಯೋ ಅದ್ರ ಕತೆ ಯಾಕೆ ಹೇಳಿ ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ನನಗಂತೂ 4-5 ದಿನದಿಂದ ಬರೋಕ್ಕೆ ಆಯ್ತಿರ್ಲಿಲ್ಲ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ಕಣ್ಣಮ್ಮಿ ಟೆಕ್ನಿಕಲ್ ಪ್ರಾಬ್ಲಮ ಅಯ್ಯೋ ಏನ್ ಮಾಡನಿ ಆಯ್ತದೋ ಮೊದ್ ಬತ್ತೀನೋ ಬರೋಕ್ಕಿಲ್ವೋ ನಿಮ್ಮನ್ನೆಲ್ಲ ನೋಡಕ್ಕಿಲ್ವೋ ಮಾತಾಡಕ್ಕಿಲ್ವೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋಗ್ಬಿಟ್ಟಿತ್ತು ನನಗಂತೂ ದೇವ್ರನೆ ಬತ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನಂತೂ ಅಪ್ಪ ಸದ್ಯ ಕೊನೆಗೂ ದೇವ್ರನೆ ಕಂಡ್ಬಿಟ್ಬಿಟ್ಟ ಅನ್ನಿಸ್ತದೆ ಆ ದೇವ್ರು ನಾನಂತೂ ಕೊರಗಿ ಹಂಗೆ ಕೊರಗ್ತಿದ್ದೆ ನಿಮ್ಮನ್ನೆಲ್ಲ ಮಾತಾಡ್ಸಕ್ಕಾಗಿಲ್ಲ ನೋಡಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬತ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಸೋಮವಾರದಿಂದ ಬಂದಿಲ್ವಲ್ಲ ಅದಕ್ಕೊಂಥರ ಆಗಿತ್ತು ಸದ್ಯ ಇವಾಗ ಅದ್ರೂ ದೇವ್ರು ಕಂಡ್ಬಿಟ್ಬಿಟ್ಟ ಹೆಂಗರೂ ಇನ್ಮೇಲೆ ನಾವು ನೀವೆಲ್ಲ ಖುಷಿಯಾಗಿರ್ಬೇಕು ಜೀವನ ಇಷ್ಟೇನೇ ಇರೋದು ಅಂತ ಗೊತ್ತಾಗ್ಬಿಡುತ್ತೆ ನನಗೆ ಗಂಟ ಖುಷಿಯಾಗಿದ್ದು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬುಡೆ ನಿನ್ ಗಂಡ ತಾನೆ ಹೆಂಗೋ ಸುರೈತನ್ಬಿಡು ಯಾಕೆ ಟೆನ್ಷನ್ ತಗೊಂತ ನೀನು ಹೇಳು ಕಡ್ಲೆ ಈಗ ಅರ್ಥ ಆಯ್ತು ಜೀವನ ಗಂಟ ಖುಷಿಯಾಗಿರ್ಬೇಕು ಯಾವಾಗ ಹೋಯ್ತೀವೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪದಿ ಒಂದ್ 5 ರೂಪಾಯಿ ಕೊಡ್ತೀಯೇ ಬೆಳಿಗ್ಗೆ ಕೂಲಿಗೆ ಬರ್ತೀನಿ ಹಾಗೆ ನನ್ನ ಮಗನ್ ಗಂಡಂಗೆ ಮೆಟ್ ತಕೊಂಡು ಎಷ್ಟೇ ಹೇಳಿ ದುಡ್ಡು ಕೇಳ್ತಾನೆ ದುಡ್ಡ ಬಾರ್ಲಾ ಬಾ ಕೂಲಿ ಮಾಡ್ಬಾ ಕೊಡ್ತಾಳೆ ಲೋಪರ್ ತಗೊಂಡು ಆ ಸಾವುಕಾರನ್ ತಗಿ ನನ್ ಕಿತ್ತ ಹೋಗ್ಬಿಟ್ಟೆ ಅಂದ್ರೆ ಮೆಟ್ ಕಳ್ಸ್ಕೊಂಡು ನೋಡ್ಬಿಡ್ತೀನಿ ನನ್ನ ಮಗನೇ ಆ ಸಾವುಕಾರ ಬಂದ್ಬಿಟ್ಟು ಮಂತ ಕುಂತ್ಕೊಂಡವನೇ ಮೊದ್ಲು ಹೋಗ್ಬಿಟ್ಟ ಸಾವುಕಾರನ ಮನೆಯಿಂದ ಈಚೆ ಕಡೆ ಕಳ್ಸೋಗ್ಲಾ ಮಂತ ಬಂದ್ಬಿಟ್ಟು 500 ರೂಪಾಯಿ ಕೊಡು ಅಂತ ಕುಂತ್ಕೊಂಡವನೇ ಹೋಗ್ ಕಳ್ಸೋಗು ಬಂದ್ಬಿಡು ನಾನು ಯಾಕೆ ಕಳ್ಸ್ಬಿಡ್ಲಿ ಹೋಗಿ ಆಯಪ್ಪನು ಕುಡ್ದವೆ ನಾನು ಒಬ್ನೇ ಕುಡ್ದ್ಬಿಟ್ಟಿವ್ನಾ ನನ್ ಮಗನೇ ನಿನ್ನಂತರಿದ್ರೆ ಉದ್ದಾರಣೆ ನಮ್ಮ ಅಪ್ಪ ಅಮ್ಮ ಏನು ಅಂತ ಗಟ್ಟಾಕ್ಬಿಟ್ರು ನಿನ್ನ ಎಂತ ಲೋಪರ್ ಗಟ್ಟಾಕ್ಬಿಟ್ರಲ್ಲ ನನ್ನ ಜೀವನಕ್ಕೆ ಇವ್ನ್ ಬಾಳು ಬೆಂಕಿ ಹಾಕ ನನಗ್ ಬೊತ್ತ ದೊಡ್ಡ ಬಾಯಿಗೆ ಇವ್ನ್ ಬಾಯಿಗೆ ಮಣ್ಣಾಕ ಏ ಬುಡೆ ಪಾರಿಯೇ ಹೇಳ್ಪೋದಿ ಏನು ಟೆನ್ಷನ್ ತಕೊಂಡಂಗೆ ನೆಮ್ಮದಿಗಿರೋಣ ಅಂತ ಹೇಳ್ತೀಯ ಅಯ್ಯೋ ಈ ನನ್ನ ಮಗುನಿಂದ ನೆಮ್ಮದಿಯಲ್ಲೇ ಎಲ್ಲಾರನ್ನು ಕರ್ಕೊಂಡು ಕುರ್ಸಿ ಹಾಳು ಮಾಡ್ತಾವ್ ಕಣ್ಲೆ ಈ ನನ್ನ ಮಗಂಗೆ ಒಂದ್ಸರಿ ಯಾಕೊಂದು ಗ್ರಾಚಾರ ಮಾಡ್ಬೇಕು ನೋಡಿ ಏನಾರ ಒಂದು ಪ್ಲಾನ್ ಮಾಡ್ಕೊಡಿ ಕುಡಿಯೋದನ್ನ ಬಿಡಿಸ್ಬಿಡ್ಬೇಕು ನಾನು ಎಲ್ಲರಿಗೂ ಪ್ಲಾನ್ ಮಾಡ್ಕೊಡ್ತೀಯ ಎಲ್ಲರಿಗೂ ಸಹಾಯ ಮಾಡ್ತೀಯ ಸಾವುಕಾರ ನೋಡಿ ಎಂತ ಗೊತ್ತಿತ್ತು ತಂದ್ಬಿಟ್ಟೆ ಇವಾಗ ನನಗೊಂಚೂರು ಪ್ಲಾನ್ ಮಾಡ್ಕೊಟ್ಬಿಡೆ ಏನಾದ್ರೂ ಸಮಾಧಾನ ಕುಡಿಯೋದು ಬಿಡ್ಸಕ್ಕೆ ಏನೋ ಒಂದು ಮಾಡೋಣ ಸುಮ್ಕಿರು ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ಆಯ್ತದೆ ಹಬ್ಬ ದೇವ್ರೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಬಿಡೆ ಸಾಕು ದೇವ್ರ ಒಳ್ಳೇದು ಮಾಡ್ತದೆ ನಿನಗೆ ಯಪ್ಪ ಸದ್ಯ ಲೇ ನಾನು ಬತ್ತೀನಿ ನೋಡಿ ಹೋಗೋಣ ಸರಾಜಿ ಮಂತಕ್ಕೆ ಹೋಗ್ಬಿಟ್ಟು ಬರೋಣ ಶಾನೆ ದಿನ ಆಯ್ತು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣಿ ಅಲ್ಲ 7 ದಿನ ಐತೆ ನನಗಂತೂ 4-5 ದಿನಕ್ಕೆ ವಾರ ತಿಂಗಳು ಕಳ್ದಂಗೆ ಆಯ್ತೈತೆ ಎರಡೂ ಶಾನೆ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನಿಸ್ತೈತೆ ನೋಡಿದೆ ಹೋಗ್ಬಿಟ್ಟು ಬಿರ್ಬಿರ್ನ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣಿ ನೋಡಿಯೇ ನಾನು ಅಷ್ಟೇ ಕಣಮ್ಮಿ ಎರಡೂ ಶಾನೆ ಮಿಸ್ ಮಾಡ್ಕೊಂಡ್ಬಿಟ್ಟಿವ್ನಿ ಬಾ ಹೋಗ್ಬಿಟ್ಟು ಎರಡೂ ಮಾತಾಡ್ಸ್ಕೊಂಡ್ಬಿಟ್ಟು ಬಂದ್ಬಿಡನಿ ಸಾವುಕಾರನ ಎಂಟಣೆ ಅಂತೆ ರೋಜಾ ಅಂದ್ರು ಹಂಗೆ ರೋಜಾ ಅಂದ್ರೆ ರಾಣಿ ರೋಜನಂತೆ ನಿಜನೇನೆ
ಭಟ್ರು ಊರಾಗ ಹಂಗೆ ಮಾತಾಡ್ತಾವ್ರೆ. ಅಯ್ಯೋ ಎಲ್ಲ ಒಬ್ರೇನೇನಿ ಅಂತ ಹೇಳ್ಬಿಟ್ಟು ನಾನು ನೋಡಿದೆ ಶಾನೆ ಊರ್ ಕಡೆ ಬರ್ಲಿಲ್ವಲ್ಲ, ಅಯ್ಯೋ ದೂರ ಮನೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಿನಗೆ ಏನು ಗೊತ್ತಾಗ್ಲಿಲ್ಲ. ನಿಜನೇನಿ ಹಂಗೆ ಹೇಳಿದ್ರಪ್ಪ ಎಲ್ರೂ. ನಿಗೆ ಇನ್ನ ವಿಷಯ ಗೊತ್ತಿಲ್ವೇ, ನಾವೇ ಮಾಡಿದ್ದದು ಎಲ್ಲನೂ ಈ ಸಲ ಕತೆ ಸುದ್ದ ಐತೆ. ಅದೆಲ್ಲ ಇವಾಗ ಹೇಳಕ್ ಹಾಕಿಲ್ಲ, ಸುಮ್ಕಿರು, ನಿಧಾನಕ್ಕೆಲ್ಲ ಹೇಳ್ತೀನಿ. ಸರಿನೇ, ಅವ್ರಿಬ್ರು ಒಬ್ರೇನೇನಿಯ, ಆ ಸಾವುಕಾರು ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ನನ್ನ ದೆಯ್ಯ ಇಲ್ವೇ, ನನ್ನ ದೆಯ್ಯನೇನಿಯ ಆಕ್ಟಿಂಗ್ ಮಾಡಿರೋದು. ಪದ್ದು ಡಾರ್ಲಿಂಗ್ ನೆನೆದವರ ಮನದಲ್ಲಿ ಆಗ ಬಂದೇ ಬಿಡ್ತು. ಪದ್ದು ಡಾರ್ಲಿಂಗ್ ನೀನು ಇಲ್ದಿದ್ದಂಗೆ ನಾನಂತೂ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ನ ಡಾರ್ಲಿಂಗ್ನ ಯಾವಾಗ ನೋಡ್ತೀನಿ, ನಾನು ಡಾರ್ಲಿಂಗ್ನ ಯಾವಾಗ ನೋಡ್ತೀನಿ ಅಂತ ತುದೀಗಾಲ ನಿಂತ್ಕೊಂಡು ಕಾಯ್ಕೊಂಡಿವ್ನಿ. ಪದ್ದು ಡಾರ್ಲಿಂಗ್ ಕೊನೆಗೂ ಸಿಕ್ಬಿಟ್ಟಲ್ಲ. ಐ ಮಿಸ್ ಯು ಡಾರ್ಲಿಂಗ್. ಅಬ್ಬ ನಾನು ಈಗ ತಾನೇ ನೆನೆಸ್ಕೊಂತ ಇದ್ದೆ. ಆಗ್ಲೇ ನೀನು ಬಂದೇ ಬಿಟ್ಟ. ಈಗ ತಾನೇ ಅದನ್ನೇ ಪಾರಿತಾಗಿ ಹೇಳ್ತಿದ್ದೆ, ಶಾನೆ ಸಹಾಯ ಮಾಡ್ಬಿಡ್ತು ದೆಯ್ಯ ಅಂತ ಹೇಳ್ಬಿಟ್ಟು. ಹೋಗು ಡಾರ್ಲಿಂಗ್, ನೀನು ನೋಡ್ದಿದ್ದಂಗೆ ಊಟ ಇಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ. ನನಗಂತೂ ಅಳು ನೆನೆಯ ಬಂದ್ಬಿಟ್ಟಿತ್ತು ಡಾರ್ಲಿಂಗ್. ನೀನು ನೋಡ್ದಂಗೆ ನನ್ನ ಕೈಲಿರಕ್ಕೆ ಆಯ್ತಿಲ್ಲ ಡಾರ್ಲಿಂಗ್, ಆಯ್ತಿಲ್ಲ. ಏನೇನೋ ಪ್ರಾಬ್ಲಮ್ ಆಗ್ಬಿಟ್ರೆ ನೀನು ನೋಡಕ್ಕೆ ಆಯ್ತಿರಲಿಲ್ಲ. ಮತ್ತೆ ನೋಡ್ತೀನೋ ಇಲ್ಲ ಅಂದ್ರೆ ಹಿಂಗೆ ಹೊಂಟೋಯ್ತೀನೋ ಅಂತ ಭಯ ಆಗೋಗ್ಬಿಟ್ಟಿತ್ತು ಡಾರ್ಲಿಂಗ್. ಕೊನೆಗೂ ನೀನು ಸಿಕ್ಬಿಟ್ಟಲ್ಲ ಡಾರ್ಲಿಂಗ್, ಅಷ್ಟೇ ನೀ ಸಾಕು. ಇನ್ನೊಂದ್ಕಿಂತ ಹಿಂಗೆಲ್ಲ ನಾನು ದೂರನೇ ಹೋಗಕ್ಕೆ ಹೋಗ್ಬೇಡ, ನನ್ನ ಜೊತೆ ನೀಯಾ ಇರ್ಬೇಕು ನೀನು. ನೀನು ಕೇಳಿದ್ದೆಲ್ಲ ಮಾಡ್ತೀನಿ. ನೀನು ತರ್ಲೆ ಫ್ರೆಂಡ್ಸು ಒಬ್ರು ಸರಿ ಇಲ್ಲ ಎಲ್ಲನೂ, ಆದ್ರೂ ಅವ್ರಿಗೆಲ್ಲ ಸಹಾಯ ಮಾಡಕ್ಕಿಲ್ವ ನಾನು? ಎಲ್ಲ ಬಿಡು, ಏನೋ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು, ಈಗ ಸರೋಗ್ಬಿಟ್ಟೈತಲ್ಲ, ಈಗ ಏನು ತೊಂದರೆ ಆಗಕ್ಕಿಲ್ಲ ಬಿಡು. ಇನ್ನೊಂದ್ಕಿಂತ ಏನು ಪ್ರಾಬ್ಲಮ್ ಆಗಬಾರ್ದು. ನಾನು ದೇವ್ರ ಹತ್ರ ಬೇಡ್ಕೊಂತಾನೆ ಇದ್ದೆ. ಈಗೆಲ್ಲ ಸುರೈತಲ್ಲ, ಏನ್ ತೊಂದರೆ ಇಲ್ಲ. ಈ ಮ್ಯಾಲೆ ಎಲ್ರು ಖುಷಿಯಾಗಿ ಆರಾಮಾಗಿ ಇದ್ಬಿಡೋಣ, ಸರಿನಾ? ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಬಾ, ನಿನ್ನ ಹತ್ರ ಇನ್ನು ಶಾನೆ ಮಾತಾಡೋದೈತೆ. ಡಾರ್ಲಿಂಗ್, ಅಪ್ರೂಪಕ್ಕೆ ಸಿಕ್ಕಿದ್ಯಾ. ನಮ್ಮಿಬ್ರು ಮಧ್ಯೆ ಈ ಕರಡಿ ಮರಿ ಪಾರಕ್ಕ ಯಾಕೆ? ಈ ಪಾರಕ್ಕೂ ನಸಿ ಆ ಕಡೆ ಕಳಿಸ್ಬಿಡು. ನಾನು ನೀನು ಹೊಸಿ ಲವ್ ಗಿವ್ ಮಾಡ್ಕೊಂಡು ಟೀಪಾಗಿ ಮಾತಾಡನಿ. ದಯಾ ಇದೆ ಅಂತ ನ್ಯಾಯ ನನ್ನ ಪದ್ದಿ ನೆನೆಯ ದೂರ ಮಾಡಕ್ ನೋಡ್ತಿದೀಯ ನೀನು? ನಾನು ಪದ್ದಿ 7 ವರ್ಷದಿಂದ ಫ್ರೆಂಡ್ಸ್ ಗೊತ್ತೇನು? ನೀ ಊರಿಗೆ ಬರಕ್ಕಿನ ಮುಂಚೆ ನನಗೆ ಕ್ಲೋಸ್ ಲವ್ವರ್ ನಿಂಗೆ ಗೊತ್ತಿಲ್ಲ, ಸುಮ್ಕಿರುವ. ಲೇ ದಯಾ, ಈಗ ಶಾನೆ ದಿನ ಹೋಗ್ಬಿಟ್ಟೈತೆ, ಯಾರನ್ನೂ ಮಾತಾಡ್ಸಿಲ್ಲ, ಎಲ್ಲರೂ ಮಾತಾಡ್ಸ್ಕೊಂಡ್ಬರ್ಬೇಕು ತಾನೆ. ಬಾ, ಎಲ್ಲರೂ ಮಾತಾಡ್ಸ್ಕೊಂಡು ಒಂದು ಕಡೆಯಿಂದ ಬರೋಣ. ನಾನು ನೀನು ಅಂತ ಇನ್ನೇನು ಎಲ್ಲರೂ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ. ನಿಂಗೆ ನನಗಿನ್ನ ಬ್ಯಾರ ಮೇಲೆ ಪಿರುತಿ ಶಾನೆ ಬಿಡು. ಮಾತಾಡ್ಕೊ ಹೋಗು. ಅಯ್ಯೋ ದಯ್ಯ, ಹಂಗಲ್ಲ. ಏನ್ರಪ್ಪ, 4-5 ದಿನದಿಂದ ವಿಡಿಯೋನೇ ಮಾಡಿಲ್ಲ. ನಾನು ವಿಡಿಯೋ ಮಾಡ್ಬೇಕಾದ್ರೇನೆ ಏನೋ ಒಂಥರ ಖುಷಿಯಾಗಿರ್ತಾ ಇದ್ದೆ. ಈ 4-5 ದಿನದಿಂದ ಒಂಥರ ಏಕಾಂಗಿ ಮೂವಿ ಪಿಕ್ಚರ್ ಥರ ಆಗೋಗ್ಬಿಟ್ಟೈತೆ ನನ್ನ ಜೀವನ. ಏನು ಮಾಡಲಿ, ಮನೆಗೆ ಸುಮ್ಮನೆ ಅಯ್ಯೋ ಏನು ಮಾಡೋಂಗಿಲ್ಲ. ಮೊದಲು ದಿನ ಕಮೆಂಟ್ಸ್ಗಳು ನೋಡ್ತಾ ಇದ್ದೆ, ಕಮೆಂಟ್ಸ್ ನೋಡೋಕೆ ಆಯ್ತಿಲ್ಲ. ವಿಡಿಯೋ ಹಾಕೋದ್ರೆ ತಾನೇ ಕಮೆಂಟ್ಸ್ಗಳು ನೋಡೋಕ್ಕಾಗೋದು. ಆದರೂ ಎಷ್ಟೊಂದು ಜನ ಎಲ್ಲ ಕಮೆಂಟ್ಗಳು ಮಾಡಿ ಸುಮಾರು ಜನ ಕೇಳಿದ್ದೀರಾ, ಯಾಕೆ ಗೊತ್ತಿಲ್ಲ ವಿಡಿಯೋಸು ಅಂತ ಹೇಳ್ಬಿಟ್ಟು. ಎಲ್ಲರೂ ದೇವ್ರ ಹತ್ರ ನಾವು ಬೇಡ್ಕೊಂತೀವಿ ಅಂತ ಕೇಳ್ತಾ ಇದ್ರಿ. ಏನೋ ನಿಮ್ಮೆಲ್ಲರೂ ಆಶೀರ್ವಾದ ದಯೆಯಿಂದ ಆ್ಯಪ್ ವಾಪಸ್ ಬಂದ್ಬಿಟ್ಟೈತೆ. ಆದರೆ 100% ಸರಿಯಾಗಿಲ್ಲ ಕಣ್ರಪ್ಪ. ಒಂದು 60-70% ಸರಿಯಾಗೈತೆ, ಇನ್ನೂ ಸ್ವಲ್ಪ ಸರಿಯಾಗದೈತೆ, ಆಗುತ್ತಂತೆ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೆಂಗೋ ವಾಪಸ್ ಬಂದೈತೆ. ಇನ್ಮೇಲೆ ವಿಡಿಯೋಸ್ ಎಲ್ಲ ಸರಿಯಾಗಿ ಹಾಕೊಂಡು ಹೋಗ್ತೀನಿ. ಈಗ 4-5 ದಿನ ಹಾಕಿಲ್ಲಲ್ವ ವಿಡಿಯೋಸು, ಅದಕ್ಕೆ ಇನ್ಮೇಲೆ ಆದಷ್ಟು ಜಾಸ್ತಿ ವಿಡಿಯೋಸ್ನೇ ಅಪ್ಲೋಡ್ ಮಾಡ್ತೀನಿ. ಕತೆ ಎಲ್ಲ ಕಂಪ್ಲೀಟ್ ಮಾಡಬೇಕಲ್ಲ, 4 ದಿನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ಆದಷ್ಟು ಬೇಗ ಜಾಸ್ತಿ ವಿಡಿಯೋಸ್ನ ಹಾಕ್ತೀನಿ ಕಣ್ರಪ್ಪ.